MI News 99ಗೆ ಸ್ವಾಗತ. ನಾನು ನಿಮ್ಮ ಇರ್ಫಾನ್ ಉಪ್ಪಳ್ಳಿ. ಫ್ರೆಂಡ್ಸ್, ಹೇಗಿದ್ದೀರಾ? ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಎಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದೀರಲ್ಲ? ಆದರೆ ಇಲ್ಲೊಂದು ಮನೆಯಲ್ಲಿ ತುಂಬಾ ಖೇದಕರವಾದಂತಹ ಸಂಗತಿ. ಅವರಿರುವಂತಹ ಮಕ್ಕಳಿಗೆ ಅದೇನೋ ವಿಚಿತ್ರವಾದಂತಹ ಒಂದು ಕಾಯಿಲೆ. ಆ ಮಕ್ಕಳು ನರಳಾಡುತ್ತಿರುವಂತಹ ದೃಶ್ಯ ನಾವು ನಿಮಗೆ ತೋರಿಸ್ತೀವಿ. ನಿಮ್ಮಿಂದ ಏನಾಗುತ್ತೋ ಅಂತ ಹೆಲ್ಪ್, ನಿಮ್ಮಿಂದ ಆಗುವಂತಹ ಸಹಾಯ ಆ ಕುಟುಂಬಕ್ಕೆ ಮಾಡಿ, ಹಾಗೂ ಇದನ್ನು ನೋಡಿ ಅತಿ ಹೆಚ್ಚು ಶೇರ್ ಮಾಡಿ. ಕಾರಣ ಆ ಕುಟುಂಬಕ್ಕೆ ಸಾಧ್ಯವಾದಷ್ಟು ಹೆಲ್ಪ್ ಅನ್ನು ಮಾಡುವುದರ ಮುಖಾಂತರ ನಾವೆಲ್ಲರೂ ಅವರಿಗೋಸ್ಕರ ನೆರವಾಗೋಣ. ಈ ಒಂದು ಸಂಚಿಕೆಯನ್ನು ಬನ್ನಿ ನೋಡ್ಕೊಂಡು ಬರೋಣ. ಭಗವಂತನು ಮನುಷ್ಯನಿಗೆ ಅದೆಷ್ಟೋ ಆಸ್ತಿ, ಅಂತಸ್ತು, ಆರೋಗ್ಯ ಅದೆಲ್ಲವನ್ನು ಕೊಟ್ಟರೂ ಮನುಷ್ಯ ತನ್ನ ಅಲ್ಪ ದುರಾಸೆಗೋಸ್ಕರ ತನ್ನವರೆನಿಸಿಕೊಂಡವರನ್ನು ದೂರ ಮಾಡಿ ತನ್ನ ಅಹಂಕಾರದ ಪರಮಾವಧಿಯಿಂದ ಎಲ್ಲವೂ ತನ್ನ ಸಾಮರ್ಥ್ಯ ಎಂದು ತಿಳಿದು ಲೋಕದಲ್ಲಿ ದೇವನು ಕೊಟ್ಟ ಅನುಗ್ರಹಗಳನ್ನು ಮರೆತು ಕೊನೆಗೆ ತಾನು ಮಾಡಿಟ್ಟ ಬೊಕ್ಕಸವನ್ನು ಬೇರೆಯವರಿಗೆ ದಾರಿ ಎರೆದು ದೈವ ವಿಧಿಗೆ ಹೋಗಬೇಕಾದ ವಾಸ್ತವ ವಿಷಯ ನಾವೆಲ್ಲ ತಿಳಿದಿರುವುದಾಗಿದೆ. ಹಾಗಾದರೆ ಈ ಹುಟ್ಟು ಮತ್ತು ಮರಣದ ನಡುವೆ ಮನುಷ್ಯ ಕಲಿಯಬೇಕಾದ ವಿಷಯಗಳು ಅದೆಷ್ಟೋ. ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಪರಸ್ಪರ ಕಿತ್ತಾಡಿ ದೇವರು ಕೊಟ್ಟ ಔದಾರ್ಯವನ್ನು ಮರೆತು ದಾನ ಮತ್ತು ಧರ್ಮ ಎಂಬ ಎರಡಕ್ಷರಗಳ ಪರಿಜ್ಞಾನ ಇಲ್ಲದ ಸಮಾಜಕ್ಕೆ ನಮ್ಮ ರಾಜ್ಯದ ಉಡುಪಿ ಜಿಲ್ಲೆಯ ಬೆಳಪು ಗ್ರಾಮದ ಒಂದು ಕುಟುಂಬದ 2 ಪುಟ್ಟ ಬಾಲಕರು ಹಿಮೋಫೀಲಿಯಾ ಎಂಬ ಭಯಾನಕ ರೋಗಕ್ಕೆ ತುತ್ತಾಗಿ ಪ್ರತಿ ನಿಮಿಷ ನೋವಿನಿಂದ ನರಳಿ ಬದುಕುತ್ತಿರುವ ಮನ ಕುಲುಕುವ ಒಂದು ವಿಷಾದ ಘಟನೆಯ ಬಗ್ಗೆ MI ನ್ಯೂಸ್ 99 ವಿಶೇಷ ಬೆಳಕು ಚೆಲ್ಲುವ ಒಂದು ಸಣ್ಣ ಪ್ರಯತ್ನವಾಗಿದೆ. ವೀಕ್ಷಕರೇ, ನಾವು ಇದನ್ನೆಲ್ಲ ಹೇಳುವುದಕ್ಕೆ ಮುಂಚೆ ಈ ವಿಡಿಯೋ ದೃಶ್ಯ ನೋಡಿ ತಾವು ಮಾಡಬೇಕಾಗಿದ್ದಾದರೂ ಏನು? ಬನ್ನಿ ಈ ದೃಶ್ಯವನ್ನು ಒಮ್ಮೆ ನೋಡೋಣ. ಬೆಳಪು ಗ್ರಾಮದ ಪ್ರಸಾದ್ ನಗರದ 3 ಸೆಂಟ್ ಜಾಗದಲ್ಲಿ ಅಬ್ದುಲ್ ಕಲೀಂ ಮತ್ತು ರಜೀನಾ ದಂಪತಿಯ 3 ಮಕ್ಕಳಲ್ಲಿ ಸೈಯದ್ 12 ಹಾಗೂ ಫಯಾಜ್ 7 ಗುಣಪಡಿಸಲಾಗದ ಹಿಮೋಫೀಲಿಯಾ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಫಯಾಜ್ ಮತ್ತು ಫೈಜಲ್ ಅವಳಿಗಳಾಗಿದ್ದು ಫೈಜಲಿಗೆ ಯಾವುದೇ ತೊಂದರೆ ಇಲ್ಲ. 3 ಮಕ್ಕಳು ಬೆಳಪುವಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಅವರಲ್ಲಿ ಸೈಯದ್ 7ನೇ ತರಗತಿ, ಫಯಾಜ್ ಹಾಗೂ ಫೈಜಲ್ ಕ್ರಮವಾಗಿ 3 ಮತ್ತು 2ನೇ ತರಗತಿಯಲ್ಲಿ ಓದುತ್ತಿದ್ದಾರೆ. ಹುಟ್ಟಿದ 5-6 ವರ್ಷಗಳಲ್ಲಿಯೇ ಈ ಇಬ್ಬರು ಮಕ್ಕಳಿಗೆ ಹಿಮೋಫೀಲಿಯಾ ಕಾಯಿಲೆಗೆ ತುತ್ತಾಗಿರುವುದು ವೈದ್ಯರ ವರದಿಯಿಂದ ಗೊತ್ತಾಗಿದೆ. ವಿಪರೀತ ರಕ್ತಸ್ರಾವ ಹಾಗೂ ಸಂಧಿವಾತ ರೋಗದ ಮುಖ್ಯ ಲಕ್ಷಣಗಳು. ಚಿಕಿತ್ಸೆಗಾಗಿ ಈ ಮಕ್ಕಳನ್ನು ಮಣಿಪಾಲ ಕಸ್ತೂರ್ಬಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿನ ವೈದ್ಯರಾದ ಡಾಕ್ಟರ್ ಅನ್ನಮ್ಮ ಕುರಿಯನ್ ವರದಿಯಂತೆ ಇದು ಗುಣಪಡಿಸಲಾಗದ ಕಾಯಿಲೆಯಾಗಿದೆ. ಈ ಇಬ್ಬರು ಮಕ್ಕಳಿಗೆ ರಕ್ತಸ್ರಾವವೇನಾದರೂ ಉಂಟಾದರೆ 5,000 ರೂಪಾಯಿಯ ಇಂಜೆಕ್ಷನ್ ನೀಡಬೇಕಾಗಿದೆ. ಮಕ್ಕಳ ಚಿಕಿತ್ಸೆಗೆ ಈವರೆಗೆ ಲಕ್ಷಾಂತರ ರೂಪಾಯಿ ವಹಿಸಲಾಗಿದೆ. ಇದೀಗ ಸಂಧಿವಾತದಿಂದ ಹಾಸಿಗೆ ಹಿಡಿದಿದ್ದಾರೆ. ರಜೆಯಲ್ಲಿ ಇಬ್ಬರು ಮಕ್ಕಳು ವಿಪರೀತ ರಕ್ತಸ್ರಾವದಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. ಈ ಸಂದರ್ಭದಲ್ಲಿ ಇಂಜೆಕ್ಷನ್ ಒಂದಕ್ಕೆ ರೂಪಾಯಿ 12,000ರಂತೆ ಹಲವಾರು ಇಂಜೆಕ್ಷನ್ಗಳನ್ನು ನೀಡಲಾಗಿದೆ. ಆದರೂ ಈ ಚುಚ್ಚುಮದ್ದು ಮಗುವಿನ ದೇಹದಲ್ಲಿ ಕೇವಲ 8 ಗಂಟೆ ಮಾತ್ರ ಕೆಲಸ ಮಾಡುತ್ತದೆ. ಇದರಿಂದ ಎಷ್ಟೋ ಸಲ ಉಡುಪಿ ಸರ್ಕಾರಿ ಆಸ್ಪತ್ರೆಗೆ ಮೊರೆ ಹೋಗಿದ್ದಾರೆ. ಆದರೆ ಅಲ್ಲಿನ ವೈದ್ಯರು ಈ ರೋಗಕ್ಕೆ ನಮ್ಮಲ್ಲಿ ಔಷಧಿ ಲಭ್ಯವಿಲ್ಲ ಎನ್ನುತ್ತಾರೆ ಮಕ್ಕಳ ತಾಯಿ ರಜೀನಾ. ಇವರ ಈ ಕಷ್ಟದ ಪರಿಹಾರಕ್ಕಾಗಿ ಪಂಚಾಯತಿನಿಂದ ಹಿಡಿದು ರಾಜಕಾರಣಿ, ಶಾಸಕರು, ಮಂತ್ರಿಗಳು ಎಲ್ಲರಿಗೂ ನಿವೇದನೆ ಮಾಡಿದ್ದಾರೆ. ಫಲಿತಾಂಶ ಶೂನ್ಯ. ಸರ್ಕಾರದಿಂದಾಗಲಿ ಇನ್ನಿತರರಿಂದಾಗಲಿ ಯಾವುದೇ ರೀತಿಯ ಸಹಾಯ ಈ ತನಕ ಸಿಕ್ಕಿಲ್ಲ. ಬಡತನದಲ್ಲಿ ಬದುಕು ಸಾಗಿಸುವ ಕಲೀಂ ಮುಸ್ಲಿಂ ವೆಲ್ಫೇರ್ ಸೊಸೈಟಿ ಉಚಿತವಾಗಿ ನೀಡಿರುವ ಆಟೋ ಚಾಲನೆ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಬಡತನದಲ್ಲಿರುವ ದಂಪತಿಗಳಿಗೆ ಅನಾರೋಗ್ಯ ಪೀಡಿತ ಮಕ್ಕಳನ್ನು ಪೋಷಿಸುವುದೆಂಬುದೊಂದು ಚಿಂತೆ ಇವಾಗ ಕಾಡುತ್ತಿದೆ. ಸ್ನೇಹಿತರೆ, ನೋಡಿದರಲ್ಲ, ಈಗ ವಾಸ್ತವಕ್ಕೆ ಬನ್ನಿ. ದೇವರು ನಮಗೆ ನಮ್ಮ ಕಣ್ಣಿಗೆ ಆನಂದ ನೀಡುವ ಮುದ್ದು ಕಂದಮ್ಮರನ್ನು ನೀಡಿದ್ದಾರೆ. ಆರೋಗ್ಯವನ್ನು ಕೊಟ್ಟಿದ್ದಾನೆ. ಪವಿತ್ರ ರಂಜಾನ್ ದಾನ ಧರ್ಮಗಳ ರಾಜ ಎಂದು ತಿಳಿದಿದ್ದೇವೆ.
ಈ ಸದಾವಕಾಶವನ್ನು ಯಾರೂ ಹಾಳು ಮಾಡಬೇಡಿ. ಯಾವುದೇ ಜಾತಿ ಮತ ಭೇದವಿಲ್ಲದೆ ಸಂಕಷ್ಟದಲ್ಲಿರುವವರಿಗೆ ನೆರವಾಗುವುದರೊಂದಿಗೆ ಈ ಪ್ರೀತಿಯ ಪುಟ್ಟ ಬಾಲಕರಿಗೆ ತಮ್ಮಲ್ಲಾಗುವ ಧನ ಸಹಾಯ ಮಾಡುವುದರೊಂದಿಗೆ ಸಮಾಜಕ್ಕೆ ಮಾದರಿಯಾಗೋಣ. ನಮ್ಮನ್ನು ಮತ್ತು ನಮ್ಮ ಕುಟುಂಬವನ್ನು ಇಂತಹ ಮಾರಕ ರೋಗದಿಂದ ಕಾಪಾಡಲಿ ಎಂಬುದೇ ಈ ದಿನದ ನಮ್ಮ ಪ್ರಾರ್ಥನೆ. ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಇದೆ ಕಷ್ಟ. ಆ ಮಕ್ಕಳು ನರಳಾಡ್ತಿರೋದನ್ನು ನಾವು ನೋಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಫ್ರೆಂಡ್ಸ್. ಅದರಿಂದ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಈ ಮಕ್ಕಳಿಗೆ ಯಾರಾದರೂ ಸಹಾಯ ಮಾಡೋದಿದ್ರೆ ಅವರ ಪರ್ಸನಲ್ ಅಕೌಂಟ್ ನಂಬರ್ ಕೂಡ ಅದರಲ್ಲಿ ತೋರಿಸಿದ್ದೀವಿ, ನೀವು ಅವರಿಗೆ ಸಹಾಯ ಮಾಡಿ. ಇದರೊಂದಿಗೆ ನಮ್ಮ ಇಂದಿನ ಈ MI News 99 ಎಪಿಸೋಡ್ ಮುಕ್ತಾಯವಾಗುತ್ತಿದೆ. ಥ್ಯಾಂಕ್ ಯು ಸೋ ಮಚ್.